ಹಳ್ಳಿ ಉದ್ಧಾರ ಆರೆ ಗ್ರಾಮ, ಗ್ರಾಮ ಉದ್ಧಾರ ಆರೆ ತಾಲೂಕು, ತಾಲೂಕು ಉದ್ಧಾರ ಆರೆ ಜಿಲ್ಲೆ, ಜಿಲ್ಲೆ ಉದ್ಧಾರ ಆರೆ ರಾಜ್ಯ, ರಾಜ್ಯ ಉದ್ಧಾರ ಆದ್ರೆ ದೇಶ. ಹಲೋ, ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಸುಮಾರು 7 ಕಿಲೋಮೀಟರ್ ಒಳಗಡೆ ಬಂದ್ರೆ ಬಸ್ರೂರು ಅಂತ ಒಂದು ಸಣ್ಣ ಊರು ಸಿಗ್ತದೆ. ಇಲ್ಲಿ ಜಂಕ್ಷನ್ ನಲ್ಲೇ 132 ವರ್ಷಗಳ ಇತಿಹಾಸ ಇರುವಂತಹ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹೊಂದಿದೆ. ಇತ್ತೀಚಿನ ವರ್ಷಗಳಲ್ಲಿ ಆ ಶಾಲೆಯ ಕಂಡೀಷನ್ ತೀರಾ ಹದಗೆಟ್ಟು ಹೋಗಿತ್ತು. ಈ ಶಾಲೆನಲ್ಲಿ ಓದಿರುವಂತಹ ಹಳೆ ವಿದ್ಯಾರ್ಥಿಯೊಬ್ಬರು ಮುಂದೆ ಬಂದು ಇದಕ್ಕೆ ಏನೇನೆಲ್ಲ ಬೇಕು, ಎಲ್ಲಾ ವ್ಯವಸ್ಥೆ ನೀಟಾಗಿ ಆಗ್ಬೇಕು ಅಂತ ಹೇಳಿ ಸುಮಾರು 25 ಲಕ್ಷ ರೂಪಾಯಿ ತನ್ನ ಸ್ವಂತ ಹಣವನ್ನ ವ್ಯಯಿಸಿ ಈ ಶಾಲೆಗೆ ಈಗ ಹೊಸ ರೂಪ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಪಾಠ ಹೇಳ್ತಾ ಇರುವಂತಹ 4 ಮಂದಿ ಶಿಕ್ಷಕಿಯರಿಗೆ ಅತ್ಯಂತ ಕಡಿಮೆ ಸಂಬಳ ಇತ್ತು. ಇನ್ಮುಂದೆ ಅವರು ಈ ಸಂಬಳಕ್ಕೆಲ್ಲ ಕೆಲಸ ಮಾಡಬಾರ್ದು, ಇವ್ರ ಸಂಬಳ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ದಾನಿಗಳಿಂದ 100 ರೂಪಾಯಿ ಸಂಗ್ರಹ ಮಾಡುವಂತ ಹೊಸ ಕಾನ್ಸೆಪ್ಟ್ ಒಂದನ್ನ ಹುಟ್ಟು ಹಾಕಿ ಅದಕ್ಕೆ ಒಂದು ಸಪರೇಟ್ ಆಪ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಕ್ಕೆ. ಇಷ್ಟೆಲ್ಲ ಮಾಡಿದವರು ಯಾರು ಗೊತ್ತಾ? ಉಗ್ರಂ, KGF 1, KGF 2, ಸಲಾರ್, ಕಿಸಿ ಕಾ ಭಾಯ್ ಕಿಸಿ ಕಾ ಜಾನ್, ಭೋಲಾ, ಕಟಕ ಖ್ಯಾತಿಯ ಸುಪ್ರಸಿದ್ಧ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಅವರು. ಒಂದು 4 ವರ್ಷದ ಹಿಂದೆ ಇದರ ಅವಸ್ಥೆಯನ್ನು ನೋಡಿದಾಗ ನಮಗೆ ಮರುಕಾಗ್ತಾ ಇತ್ತು. 132 ವರ್ಷ ಇತಿಹಾಸ ಇರುವಂಥ ಈ ಶಾಲೆಯಲ್ಲಿ ಇನ್ನೇನೋ ಶಿಥಿಲಾವಸ್ಥೆಯಲ್ಲಿದೆ, ಬಿದ್ದೋಗ್ತದೆ ಎನ್ನುವಂಥ ಸಂದರ್ಭದಲ್ಲಿ ರವಿ ಬಸ್ರೂರವರು ಈ ಶಾಲೆ ನಾನು ಕಲ್ತಿದ್ದೇನೆ, ನಾನು ಇನ್ನೇನಾದರೂ ಮಾಡ್ತೇನೆ ಎನ್ನುವಂಥ ಉದ್ದೇಶದಿಂದ ಈ ಶಾಲೆಗೆ ಮರುಜೀವವನ್ನು ಕೊಡ್ಲಿಕ್ಕೆ ಮುಂದೆ ಬಂದರು. ಹಂಗಾಗಿ ಹಳ್ಳಿ ಕಡೆ ಗಮನ ಕೊಡ್ಕ ಅನ್ನೋ ಉದ್ದೇಶಕ್ಕೆ ನಾನು ಹೆಜ್ಜೆ ಇಟ್ಕೊಂಡು ಹೋದೆ. ಅದ್ರಲ್ಲಿ ಇದೆಲ್ಲ ಒಂದೊಂದು ಅಲ್ಲಲ್ಲಿಗೆ ಸಮಸ್ಯೆಗಳನ್ನ ಬರೇ ನಾವು ತಾತ್ಕಾಲಿಕ ಶಮನ ಕೊಟ್ರೆ ಆಗ್ತಿಲ್ಲ. ಅದನ್ನ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತರ ಅದಕ್ಕೊಂದು ಪಾಯಿಂಟ್ ಹುಡುಕರ್ ಮಾತ್ರ ಇವೆಲ್ಲ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ. ಇಡೀ ಉಡುಪಿ ಜಿಲ್ಲೆಯಲ್ಲೇ ಒಂದು ಬೆರಳೆಣಿಕೆಯಷ್ಟು ಶಾಲೆ ಇರ್ಬೋದು ಇಷ್ಟು ವರ್ಷ ಅಂತ. ಇಷ್ಟು ವರ್ಷ ಆದ್ರೂ ತನ್ನ ಸ್ಥಾನವನ್ನ ಉಳಿಸಿಕೊಂಡಿದೆ. ಅದಕ್ಕೆ ಕಾರಣ ನಮ್ಮ ಹಳೆ ವಿದ್ಯಾರ್ಥಿಗಳೇ ಕಾರಣ ಆಗಿರ್ತಾರೆ. ಯಾಕಂದ್ರೆ ಸರ್ಕಾರದ ಯಾವುದೇ ಸವಲತ್ತುಗಳು ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ರವಿ ಬಸ್ರೂರವರು ತಾವೇ ಮುಂದೆ ಬಂದು ತಾನು ಕಲಿತ ಶಾಲೆ ಅನ್ನೋದೊಂದು ದೇವಸ್ಥಾನಕ್ಕೆ ಸಮಾನ ಅನ್ನೋ ಒಂದು ಮನೋಭಾವದಿಂದ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಕೂತ್ಕೊಳ್ಳುವಂತ ಬೆಂಚಿನ ವ್ಯವಸ್ಥೆ ಎಲ್ಲ ಸರಿ ಇಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಮಕ್ಕಳಿಗೋಸ್ಕರ ರವಿ ಬಸ್ರೂರವರು ಇಂಥ ಒಂದು ಚಂದವಾದ ಒಂದು ಕುರ್ಚಿಯನ್ನು ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ದಾರೆ. ಬಹುಶಃ ಈ ಬಾಗ್ಲು ಹೇಗಿತ್ತಂದ್ರೆ 45 ವರ್ಷದ ಹಿಂದಿನಿಂದ ಚೇಂಜ್ ಮಾಡದೆ ಹಾಗೆ ಹಳೆ ಬಾಗ್ಲಿತ್ತು. ಅದನ್ನ ನೋಡಿ ಇತ್ತೀಚೆಗೆ ರವಿ ಬಸ್ರೂರವರು ಈ ಒಂದು ಹೊಸ ಬಾಗ್ಲನ್ನ ಮಾಡಿ ಕೊಟ್ಟಿದ್ದಾರೆ. ಸಾಧಾರಣ 132 ವರ್ಷದ ಹಿಂದೆ ಬ್ರಿಟಿಷರ ಕಚೇರಿಯಾಗಿದೆ ಅಂತ ಈ ಒಂದು ಹಾಲಿನಲ್ಲಿ ಬಾಸೆಲ್ ಮಿಷನ್ ಅವರು ಪ್ರಾರಂಭಿಸಿದ ಶಾಲೆ ಇದು. ಈಗ ಈ ಒಂದು ಹಾಲಿಗೆ ಶೋಭೆ ತರುವಂತಹ ಒಂದು ಪ್ರಧಾನ ಮಂತ್ರಿಗಳ ಒಂದು ವಿವರ ಇರಬಹುದು. ಹಾಗೆ ಇಲ್ಲಿ ರಾಷ್ಟ್ರಪತಿಗಳ ಅವರದ್ದ ಫೋಟೋಗಳೆಲ್ಲ ಇದೆ. ಹಾಗೆ ಇಲ್ಲಿ ಕಿಟಕಿ, ಆ ಕಿಟಕಿ, ಹಾಗೆ ಈ ಬಾಗಿಲು ಎಲ್ಲವನ್ನೂ ಹೊಸ ರೀತಿಯಲ್ಲಿ ರವಿ ಬಸ್ರೂರವರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಇದು ಒಂದು ತುಂಬಾ ಹಳೆ ಕಟ್ಟಡ ಆದ್ರಿಂದ ಈ ಕಡೆ ಗೋಡೆ ಎಲ್ಲ ಒಂದು ಬಿದ್ದು ಹೋಗುವ ಸ್ಥಿತಿಯಲ್ಲಿ ಇದ್ದಿತ್ತು. ಅದನ್ನ ರವಿ ಬಸ್ರೂರವರು ಬಂದು ನೋಡಿ ಅವರು ತಮ್ಮ ಮನೆ ಹೇಗೋ ಹಾಗೆ ಈ ಶಾಲೆಯನ್ನು ನೋಡ್ತಾ ಇರುವ ಒಂದು ದೃಷ್ಟಿಯಿಂದ ಇಲ್ಲಿ ಒಂದು ಅಡುಗೆ ಕೋಣೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಹಾಗೆ ಅಡುಗೆ ಕೋಣೆ ಮಾಡ್ತಾ ಈ ಕಡೆಯಿಂದ ನೋಡುವಾಗ ಇಲ್ಲಿ ಕೂಡ ಏನು ಇರ್ಲಿಲ್ಲ ಇತ್ತು. ಇಲ್ಲಿ ಊಟದ ಹಾಲ್ ಅನ್ನು ಚಂದದ್ದು ಮಾಡಿ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಶಾಲೆಗೆ ತುಂಬಾ ಅನುಕೂಲವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟು ಮಕ್ಕಳಿರುವಂತ ಶಾಲೆಯಲ್ಲಿ ನಿಜವಾಗಿ ಆದ್ರೆ ವಾಶ್ರೂಮ್ ಮುಖ್ಯ. ಮಕ್ಕಳಿಗೆ ಒಂದು ವಾಶ್ರೂಮ್ ಇದ್ರೂ ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಇರ್ಲಿಲ್ಲ, ಮತ್ತೆ ನೀರಿನ ವ್ಯವಸ್ಥೆ ಇರ್ಲಿಲ್ಲ ಸರಿಯಾಗಿ. ಅದನ್ನ ಮನಗೊಂಡು ಇದೆಲ್ಲ ಅಭಿವೃದ್ಧಿ ಮಾಡುವಾಗ ಒಂದು ಉತ್ತಮ ರೀತಿಯ ಯಾವ ಶಾಲೆಯಲ್ಲೂ ಇರ್ಲಿಕ್ಕಿಲ್ಲ, ಬಹಳ ಉತ್ತಮ ರೀತಿಯಲ್ಲಿ ಒಂದು ಹುಡುಗರ ಶೌಚಾಲಯ, ಹುಡುಗಿಯರ ಶೌಚಾಲಯ ಪ್ರತ್ಯೇಕವಾಗಿ ತುಂಬಾ ಉತ್ತಮ ರೀತಿಯಲ್ಲಿ ಮಾಡಿಕೊಟ್ರು. ಮಾತ್ರ ಅಲ್ಲ, ಇಲ್ಲಿ ಬಾವಿಯಿಂದ ಒಂದು ನೇರವಾಗಿ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ವಾಶ್ರೂಮ್ ಮಾಡಿದ್ಮೇಲೆ ನೀರಿನ ವ್ಯವಸ್ಥೆ ಮುಖ್ಯವಾಗಿ ಬೇಕಾಗ್ತದೆ, ಅದರನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕೋಣೆಯನ್ನ ತಯಾರು ಮಾಡಿ ಇದರಲ್ಲಿ ಏನಂದ್ರೆ ಒಂದು ಮಕ್ಕಳಿಗೆ ವಾರಕ್ಕೊಂದು ಮಕ್ಕಳ ಸಿನಿಮಾವನ್ನು ತೋರಿಸೋದು, ಮಕ್ಕಳ ಒಂದು ಭವಿಷ್ಯಕ್ಕೆ ಪ್ರಯೋಜನ ಆಗುವಂತಹ ಒಂದು ಸಿನಿಮಾವನ್ನು ತೋರಿಸುವ ಒಂದು ಯೋಜನೆ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ಅದು ಅಲ್ಲಿಗೆ ಸ್ವಲ್ಪ ಬ್ರೇಕಪ್ ಆಗಿ ಮುಂದಿನ ದಿನಗಳಲ್ಲಿ ಇದನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದರಲ್ಲಿ ಏನಂದ್ರೆ ಇಲ್ಲಿ ಒಂದು ಮಕ್ಕಳ ಹತ್ರ ಒಂದು ವಾರ್ತೆ ಓದಿರ್ಬೋದು, ಪ್ರಾರ್ಥನೆ ಮಾಡೋದನ್ನೆಲ್ಲ ಇಲ್ಲಿ ಮಾಡಿಸಿದಾಗ ಅದು ಮಕ್ಕಳಿಗೆ ಎಲ್ಲ ಕ್ಲಾಸಿನಲ್ಲಿ ಟಿವಿ ಮೂಲಕ ಮಕ್ಕಳಿಗೆ ತೋರಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡುವ ಯೋಜನೆಯನ್ನ ಇಟ್ಕೊಂಡಿದ್ದಾರೆ. ಗೌರವ ಶಿಕ್ಷಕರ ಸಂಬಳಕ್ಕೋಸ್ಕರ ಒಂದು ಹೊಸ ಯೋಜನೆಯನ್ನು ಮಾಡಿದ್ದಾರೆ. ಏನ್ ಯೋಜನೆ? ತಿಂಗಳಿಗೆ 100 ರೂಪಾಯಿ. ತುಂಬಾ ಸಣ್ಣ ಮೊತ್ತ ಅನ್ಸ್ಬಹುದು, ಹನಿ ಹನಿ ಕೂಡಿದ್ರೆ ಹಳ್ಳ. ಹಾಗೆ ಆ 100 ರೂಪಾಯಿಯನ್ನೆಲ್ಲ ಒಟ್ಟು ಸೇರಿಸಿದಾಗ ಒಂದು 100 ಜನ ಕೊಟ್ರೆ 10,000 ಆಗ್ತದೆ.
ಗೌರವ ಶಿಕ್ಷಕರ 4 ಜನ ಗೌರವ ಶಿಕ್ಷಕರಿಗೆ ಸಂಬಳ ಕೊಡ್ಬೇಕು. ಸರ್ಕಾರದಿಂದ 2 ಶಿಕ್ಷಕರಿಗೆ ಮಾತ್ರ ಸಂಬಳ ಬರ್ತಾ ಇದೆ. ಆ ಹಣದಲ್ಲಿ ಗೌರವ ಶಿಕ್ಷಕರಿಗೋಸ್ಕರ ಹಳೆ ವಿದ್ಯಾರ್ಥಿಗಳು ಕೇವಲ 100 ರೂಪಾಯಿ ಆ ಯೋಜನೆ ಈಗ ಎಷ್ಟು ಪ್ರಚಾರ ಆಗ್ತಾ ಇದೆ ಅಂದ್ರೆ ತಾವಾಗಿ ಸೇರುವುದಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ. ನಾನ್ ಸೇರ್ತೇನೆ, ನನ್ನ ದೇಣಿಗೆ ಒಂದು ಶಾಲೆಗೆ ಇರ್ಲಿ ಅಂತ. ಸೊ ಈ ಆಪ್ ತುಂಬಾ ಅಕೌಂಟೇಬಲ್ ಆಗಿರ್ತದೆ. ಅದ್ರಲ್ಲಿ ಯಾರು ಬೇಕಿದ್ರು ಕಾಣ್ಲಕ್ಕೆ, ಹೆಂಗ್ ಬೇಕಿದ್ರು ನನ್ನ ಮೇನ್ ಇಂಟೆನ್ಷನ್ ಇದೆ ಅಷ್ಟೇ. ಅಂದ್ರೆ ಫ್ಯೂಚರ್ಲಿ ಅದರಲ್ಲಿ ನೀವು ಚಾಟ್ ಮಾಡ್ತಾರೋ ನಾವು ಕೊಡ್ತಿದ್ದೆ. ಅಂದ್ರೆ ಅವರೆಲ್ಲರೂ ಸಮಾನ ಮನಸ್ಕಂದಳಿ. ಅಲ್ಲಿ ಯಾರೆಲ್ಲ ಬಂದಿರ 100 ರೂಪಾಯಿ ಕೊಡುದು ಇವತ್ತಿನ ಅಂದ್ರೆ 100 ರೂಪಾಯಿ ಅವ್ರು ಮನಸ್ಫೂರ್ತಿಯಾಗಿ ಕೊಡ್ತಿದ್ರ ಹೇಳಿದ್ರೆ ಅವ್ರಿಗೊಂದು ಉದಾರತೆ ಅವರಲ್ಲಿ ಇತ್ತಾಳೆ ಅರ್ಥ. ಅವರೆಲ್ಲರಿಗೂ ಅದರಲ್ಲಿ ಪ್ರತಿಯೊಬ್ಬರನ್ನು ಕಾಣ್ಲಕ್ಕೆ ಯಾರು ಕೊಟ್ಟಿರ. ಆಮೇಲೆ ನಿಮ್ಮ ಅಕೌಂಟಬಿಲಿಟಿ ನೀವೇ ಕಾಣ್ಲಕ್ಕೆ, ನೀವು ಎಷ್ಟು ದುಡ್ಡು ಕೊಟ್ಟಿರಿ ತೋರಿಸ್ತಾ ಇರುತ್ತೆ. ಅದಾದ್ಮೇಲೆ ಅದ್ರಾಗ ಶಾಲೆ ಅಪ್ಡೇಟ್ಸ್ಗಳನ್ನ ಹಾಕಿತ್ತು, ಅದರಲ್ಲಿ ಫೋಟೋಸ್ ಗ್ಯಾಲರಿ ಇತ್ತು, ಆಮೇಲೆ ಫ್ಯೂಚರ್ ಪ್ಲಾನ್ಸ್ ಶಾಲೆದು ಎಂತೆಲ್ಲ ಇತ್ತು ಅದನ್ನು ಹಾಕಿಟ್ಟಿತ್ತು. ನಮ್ಮ ಮಕ್ಕಳ ಶಾಲೆ ಕರ್ಕೊಂಡ್ ಬರ್ತಿದ್ದೇವೆ. ಅವಾಗ ನಿಮ್ಗೆ ಶಾಲೆ ಇವತ್ತು ಇಂಪ್ರೂವ್ಮೆಂಟ್ ನೋಡಿ ಸ್ವಲ್ಪ ಖುಷಿ ಆಗ್ತಾ ಇದೆ. ಈ ಶಾಲೆ ಬರೋದ ಬಹಳ ದುಸ್ಥಿತಿಯಲ್ಲಿ ಇತ್ತು, ಇವಾಗ ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಶಾಲೆ ಒಂದು ಎದ್ದು ಕಾಣ್ತಾ ಇದೆ. ಹನಿ ಹನಿ ಕುಡಿದ್ರೆ ಹಳ್ಳ, ಹಳ್ಳ ಕೂಡಿ ನದಿ, ನದಿ ಕುಡಿದ್ರೆ ಸಮುದ್ರ ಹೇಳ್ತಲ್ಲ ಹಾಗೆ. ಅಂದ್ರೆ ಒಬ್ಬರೇ ಎಲ್ಲದನ್ನು ಕೊಟ್ಟು ಆ ಸಮಸ್ಯೆನ ಬಗೆಹರಿಸೋದಕ್ಕೂ ಅದಕ್ಕೊಂದು 100 ಕೈ ಸೇರಿದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಒಟ್ಟು ಎಷ್ಟು ಜನ ಸೇರಿದ್ರು? ಈಗ ಇನಿಷಿಯಲ್ ಅಂದ್ರೆ ನಾವು ಒಂದು ಸಣ್ಣ ಕಾರ್ಯಕ್ಕೆ ನಮ್ಗೆ ಹತ್ರ 130 ಜನ ಮೇಲೆ ಆಯ್ತು. ಅದರಲ್ಲಿ ಕೆಲವರು 1 ವರ್ಷದ್ದು ತಗೊಂಡಿ ಅಂತ ಹೇಳಿ ಹಾಕ್ದಾರ ಇದ್ರು, ಕೆಲವರು ಉದಾರಿಗಳು ಇನ್ನೂ 5,000 ಚಿಲ್ಲರೆ ಹಾಕ್ದಾರಲ್ಲ ಇದ್ರು. ಬಟ್ ನಮ್ ಕನ್ಸಿಡರೇಷನ್ 100 ರೂಪಾಯಿ ಲೆಕ್ಕನ. ಅದು ಈಗ ಇವನ್ 5,000 ಕೊಟ್ಟಿದ್ರು, ಆ 100 ರೂಪಾಯಿಗಿಂತ ಬಿಟ್ಟು ನಾವು ಮೇಲೆ ಹೋತ್ಲ ಅದನ್ನ ಇಷ್ಟು ವರ್ಷಕ್ಕಂತ ಅವ್ರಿಗೆ ಹಾಕದಂಗೆ. ಸೊ ಈ ಆ 100 ರೂಪಾಯಿ ಎಂಬುದು ಟಾಪಿಕ್ ಅದು ಎಲ್ಲರಿಗೂ ತಲೆ ಕೂಟ್ರೆ ಪ್ರತಿಯೊಂದು ಊರಿದ ಎಲ್ಲಾ ಸಮಸ್ಯೆಗಳಿಗೂ ಅದ್ರಲ್ಲಿ ಬಗೆಹರಿಸುತ್ತೆ. ಏನು ಅದರಲ್ಲೇ ಉತ್ತರ ಇತ್ತು ನೋಡಿ. ಸರ್ಕಾರದ ಲೆವೆಲ್ ಅಲ್ಲಿ ಏನಿದ್ದಿತ್ತು ಅಂದ್ರೆ ಈ ಅನುದಾನಿತ ಶಾಲೆಗಳೆಲ್ಲ ಒಂದು ಬಲಾಢ್ಯ ಮ್ಯಾನೇಜ್ಮೆಂಟ್ ಅನ್ನು ಹೊಂದಿರ್ತದೆ, ಅವರೇ ಅದನ್ನೆಲ್ಲ ನಿಭಾಯಿಸ್ಕೊಳ್ಳಿ ಅನ್ನುವಂತ ಆಲೋಚನೆ ಇತ್ತೋ ಏನೋ. ಆದ್ರಿಂದ ನಮ್ಮ ಈ ಅನುದಾನಿತ ಶಾಲೆಗಳ ಬಗ್ಗೆ ಅಷ್ಟು ಮುತುವರ್ಜಿ ವಹಿಸ್ತಾ ಇರ್ಲಿಲ್ಲ. ಈಗಲೂ ಕೂಡ ಹಾಗೆ ಎಲ್ಲ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಟೀಚರ್ಸ್ ಏನು ರಿಟೈರ್ ಆಗಿದ್ರು, ಇದಕ್ಕೆ ಪ್ಲೇಸಿಗೆ ಯಾವುದೇ ಒಂದು ಹೊಸ ಅಪಾಯಿಂಟ್ಮೆಂಟ್ ಇಲ್ಲ. ಏನಾದ್ರೂ ಬೇರೆ ಶಾಲೆಯಲ್ಲಿ ಹೆಚ್ಚುವರಿ ಇದ್ದು ಈಚೆಗೆ ತಕೊಂಡ್ಬರ್ಬಹುದು ಹೊರತು ಬೇರೆ ಹೊಸ ಅಪಾಯಿಂಟ್ಮೆಂಟ್ಗಳವರೆಗೆ ಈವರೆಗೆ ಕೊಡ್ಲಿಲ್ಲ. ಮೋಸ್ಟ್ಲಿ ಈಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ತಮಿಳ್, ತೆಲುಗು ಅಲ್ಲೆಲ್ಲ ನೀವು ಒಂದ್ ಮಾತು ಹೇಳಿದ್ರೆ ಎಷ್ಟೋ ಜನ ಬಂದು ಇದಕ್ಕೆ ಆಲ್ರೆಡಿ ನನ್ಗೆ ಅದೇ ಖುಷಿ. ನಾನು ಈಗ ನಮ್ಮ ತೆಲುಗು ಇಂಡಸ್ಟ್ರಿಯಿಂದ ಹತ್ರ ನನ್ಗೆ ಗೊತ್ತಿದ್ದ ಒಂದು 20-22 ಜನ ಸಿಂಗರ್ಸ್ ಅಸೋಸಿಯೇಷನ್ ಇದ್ದಾರೆ. ಸೊ ಅವರಿಗೆ ಹಿಂಗಿತ್ತು, ನಂದೊಂದು ಏನೋ ಒಂದು ನಮ್ಮ ಶಾಲೆ ಬಗ್ಗೆ ಹಿಂಗೆ ಇಟ್ಕೊಂಡಿದ್ದೆ, ದಯವಿಟ್ಟು ನಿಮ್ ಕಡೆಯಿಂದ ನಿಮ್ಗೆ ಏನಾದ್ರು ಜಾಸ್ತಿ ಏನಿಲ್ಲ, ಬರೀ 100 ರೂಪಾಯಿ. ಅಯ್ಯೋ ಖಂಡಿತ ಮಾಡ್ತಾನೆ ಹೇಳಿ ಅವರು ಹತ್ರ 20-22 ಜನ ಎಲ್ಲರೂ ಡೊನೇಟ್ ಮಾಡ್ರು 100 ರೂಪಾಯಿ ಹೇಳಿ. ಸೊ ಇದೀಗ 1 ತಿಂಗಳು ಕಂಪ್ಲೀಟ್ ಆಯ್ತು. ಈಗ ನಾಡ್ದು 1ನೇ ತಾರೀಕಿಗೆ ಮತ್ತನ. ಸೊ ನನ್ಗೇನು ಹೇಳಿದ್ರೆ ಈ ಶಾಲೆಗೆ ಪಾಪ ಅಧ್ಯಾಪಕರ ವರ್ಗದವರಿಗೆ ಸಿಗುವಂತ ಏನು ಮಾಸದ ಸಂಬಳ ಎಣಿಸ್ಕೊಂಡ್ರೆ ತುಂಬಾ ಬೇಜಾರತ್. ಅಂದ್ರೆ ಈ ಮಟ್ಟದ ಕಡಿಮೆ ಸಂಬಳಕ್ಕೆ ಯಾಕೆ ಕೆಲಸ ಮಾಡ್ಕವ್ರು? ಸೊ ಮಕ್ಕಳೊಂದು ಉದ್ದೇಶ, ಮಕ್ಕಳಿಗೆ ಒಂದು ಎಜುಕೇಶನ್ ಆತಿತ್ತು, ಏನೋ ನಮ್ಗೊಂದು ದೇವರು ಒಂದು ವಿದ್ಯಾಭ್ಯಾಸ ಹೇಳಿಕೊಡೋದು ಒಂದು ರೂಟ್ ಕೊಟ್ಟಿದ್ದು, ಅದನ್ನ ನಾವು ನಿಲ್ಸೋಕ್ಕಾಗಂತ ಹೇಳಿ ಅವ್ರು ಮಾಡ್ತಾ ಇದ್ರು. ಅವ್ರಿಗೊಂದು ಪರ್ಸನಲ್ ಸ್ಟ್ರೆಂತ್ ಸಿಗದೆ ಇದ್ರೆ ಅದಾದ್ಮೇಲೆ ಮಕ್ಕಳಿಗೆ ಆಟ ಆಡೋಕೆ ಏನು ಒಂದು ಬ್ಯಾಟು, ಬೋಲು ಈ ಥರದ್ದೆಲ್ಲ ಮೇಂಟೆನೆನ್ಸ್ ಶಾಲೆಗೆ ಅಂತ ಇರುತ್ತೆ. ಮೂಲ ಅಗತ್ಯತೆಗಳು ಅವೆಲ್ಲ ಅದರಲ್ಲಿ ಕ್ಲಿಯರ್ ಹಾಕೋಕೆ ಒಂದು ವ್ಯವಸ್ಥೆಗಳು ಸಿಕ್ಕಿಲ್ಲ ನಾನು ಹೇಳಿದ್ರೆ ತುಂಬಾ ಕಷ್ಟ ಅಲ್ಲ. ಸೊ ಅದರಿಂದೇ ಎಲ್ಲ ಸಮಸ್ಯೆಗಳಾಗ್ಬೋದು, ಅದರಿಂದೇ ಶಾಲೆಗಳದ್ದು ಏನು ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ಬೋದು. ನನ್ಗೆ ಗೊತ್ತಿದ್ದಾಗೆ ನಾನು ಶಾಲೆಗೆ ಹೊತ್ತಿದ್ದಾಗಲಿಕ್ಕೆ 150 ರೂಪಾಯಿ ವರ್ಷ ಕೊಡ್ತಿದ್ದು ನಾವು. ಅದ್ರಾಗೆ ಎಜುಕೇಶನ್ ಮುಗಿಸ್ಕೊ ಬಂದಿತ್ತು. ಈಗ ತಿಂಗಳಿಗೆ 1,500 ರೂಪಾಯಿ 2,000 ರೂಪಾಯಿ ಕೊಡುತ್ತೆ ನಾವು. ಇಲ್ಲಿ ಈ ತರ ಫ್ರೀ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಒಳ್ಳೆ ಆಕ್ಟಿವ್ ಅಪ್ಪು ಪ್ಲೇಸ್ ಅನ್ನು ಬಿಟ್ಕೊಂಡು ನಾವು ಪ್ರೈವೇಟೇಷನ್ ಸ್ಕೂಲಿಗೆ ಕಳಿಸ್ತಿತ್ತು ಮಕ್ಕಳನ್ನ. ಇದು ತಪ್ಪು ಅಂತ ಹೇಳೋಕ್ಕೂ ಆತಲ್ಲ, ಸರಿ ಅಂತ ಹೇಳೋಕ್ಕೂ ಆತಲ್ಲ. ಬಟ್ ವ್ಯವಸ್ಥೆಗಳನ್ನೆಲ್ಲ ಕೊಟ್ರೆ ಮಾತ್ರ ಇದ್ರದ್ದು ಏನು ಡೆವಲಪ್ಮೆಂಟ್ ಆಗೋ ಸಾಧ್ಯ. ಆ ನಿಟ್ಟಿನಲ್ಲಿ ಬರೀ ಬಾಯಿ ಮಾತಾಡಿ ಪ್ರಯೋಜನ ಇಲ್ಲ. ಸೊ ಇದನ್ನ ಕಾರ್ಯರೂಪಕ್ಕೆ ತಗೊಬಂದ್ರೆ ಮಾತ್ರ ಏನಾದ್ರು ಬದಲಾವಣೆ ಆಗೋ ಸಾಧ್ಯತೆ ಇತ್ತಾನೆ ಹೇಳಿ ಒಂದು ಹೆಜ್ಜೆ ಇಟ್ಟೆ ಕಾಂಬ ಅಂತ. ಅದು ಹೆಜ್ಜೆಗೆ ತುಂಬಾ ಜನ ಸಪೋರ್ಟ್ ಕೊಟ್ಟರು, ಅದು ಖುಷಿ ಆಯ್ತು ಅಷ್ಟೇ.